ಅಬ್ಬಬ್ಬಬ್ಬಾ! ಈ ಬಿಸಿಲಿಗೆ ಕರ್ಡ್ ರೈಸ್ ಒಂದಿದ್ದರೆ ಸಾಕು ಅನ್ನೋ ಥರ ಆಗುತ್ತೆ ಅಲ್ವಾ ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೋಟೆಲ್ ಸ್ಟೈಲಲ್ಲಿ ಕರ್ಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕ್ವಿಕ್ಕಾಗಿ. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಹಾಕ್ಕೋಬೇಕು. ಅದು ಲೈಟಾಗಿ ಬ್ರೌನಿಷ್ ಬರೋ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಗೋಡಂಬಿನೂ ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ಕರಿಬೇವು ಹಾಕ್ಕೊಂಡು ಉದ್ದಗೆ ಸೀಳ್ಕೊಂಡಿರೋ ಮೆಣಸಿನ್ಕಾಯಿ ಕೂಡ ಖಾರಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ತುಂಬ ಫ್ರೈ ಮಾಡಬೇಡಿ, ತುಂಬ ಕಪ್ಪಗಾಗಿಬಿಟ್ರೆ ಟೇಸ್ಟ್ ಹೋಗುತ್ತೆ. ಸೊ ಲೈಟಾಗಿ ಬ್ರೌನ್ ಆದರೆ ಸಾಕು. ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೆ. ರೈಸ್ ತುಂಬಾ ಸಾಫ್ಟಾಗಿ ಆಗಿರಬೇಕು ಗೈಸ್, ಅಂದ್ರೇ ಮೊಸರನ್ನ ಚೆನ್ನಾಗಿ ಬರೋದು. ನೆಕ್ಸ್ಟ್ ಇದಕ್ಕೆ 1 ಬೌಲ್ ಆಗುವಷ್ಟು ಕರ್ಡು ಹಾಗೆ 1/2 ಬೌಲ್ ಆಗುವಷ್ಟು ನಾನು ಹಾಲನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಆದಷ್ಟು ಸ್ಪೂನಿಂದ ಇನ್ನೂ ಸ್ಮ್ಯಾಶ್ ಮಾಡೋಕ್ಕೆ ಟ್ರೈ ಮಾಡಿ, ಸೊ ದಟ್ ಸಾಫ್ಟ್ ಆಗುತ್ತೆ. ಇನ್ನೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲು ಮೊಸರು ಕರೆಕ್ಟಾಗಿ ರೈಸ್ಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವು ಆಲ್ರೆಡಿ ಏನು ತಡ್ಕ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ಇದಕ್ಕೆ 1 ಚಿಕ್ಕ ಬೌಲ್ ಆಗುವಷ್ಟು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಿಕ್ಕ ಬೌಲ್ ಆಗುವಷ್ಟು ದಾಳಿಂಬೆ ಕೂಡ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಚಾಯ್ಸು, ನಮಗೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇದನ್ನೆಲ್ಲ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಸೊ ಇದೆಲ್ಲ ಹಾಕ್ಕೊಂಡು ಟ್ರೈ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.